ಹಾಯ್ ಫ್ರೆಂಡ್ಸ್, ನೋಡಿ ನಾನೊಂದು ಸಿಂಪಲ್ಲಾಗಿ ಸೋಯಾ ಕರಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತಿದು. ಬೇಗ ಒಂದು 10 ನಿಮಿಷದಲ್ಲೇ ರೆಡಿ ಆಗುತ್ತಿದ್ದು. ಬನ್ನಿ ಮಾಡೋಣ. ಮೊದಲು ನೋಡಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ನೋಡಿ ಸೋಯಾನ ಸ್ವಲ್ಪ ಇದರಲ್ಲಿ ಕುದಿಸಿ ಸಾಕು. ಒಂದು 5 ನಿಮಿಷ ಚೆನ್ನಾಗಿ ನೋಡಿ ಒಂದು 2 ಸೆಕೆಂಡ್ ಕುದಿಯೋ ನೀರಲ್ಲಿ ಹಿಂಗೆ ಹಾಕ್ಬಿಟ್ಟು ಸೈಡಿಗೆ ಇಡಬೇಕಿದು. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ನೋಡಿ 3 ಲವಂಗ, ಒಂದು ಸ್ವಲ್ಪ ಚಕ್ಕೆ, 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ಫ್ರೈ ಮಾಡೋಕ್ಕಿದು. ನೋಡಿ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತಿದು. ಸೇಮ್ ನಾನ್ ವೆಜ್ ತಿನ್ನಂಗಿರುತ್ತಿದು. ಸ್ವಲ್ಪ ಬೆಳ್ಳುಳ್ಳಿ, ಒಂದು 10 ಎಸಳು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ. ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ರುಬ್ಬೋದಿಕ್ಕಿದು ಫ್ರೈ ಮಾಡ್ಕೊಳ್ಳೋದು. ನೀವು ಫ್ರೈ ಮಾಡ್ಕೊಂಡು ಇದು ಮಾಡಿದ್ರೆ ಸೋಯಾದು ತುಂಬ ಚೆನ್ನಾಗಿರುತ್ತಿದು ಸೋಯಾ ಕರಿ. ನೋಡಿ ಒಂದು ಸ್ವಲ್ಪ 1 ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಸ್ವಲ್ಪ ಒಂದು 3-4 ಸ್ಪೂನಷ್ಟು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ನೀವು ತುರ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು. ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ, ಇದು ತುಂಬ ಅಲ್ಲ. ನೋಡಿ ಫ್ರೈ ಆದಮೇಲೆ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಇವಾಗ ಆಫ್ ಮಾಡಿಬಿಡಿ. ಚೆನ್ನಾಗಿ ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಬರಬೇಕು. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೋತೀನಿ. ಇದು ಸಣ್ಣ ಸ್ಪೂನ್ ಹಾಗಾಗಿ ನಾನು 2 ಹಾಕ್ಕೋತೀನಿ. ದೊಡ್ಡದಾದರೆ ಒಂದೇ ಹಾಕ್ಕೊಳ್ಳಿ. ನೋಡಿ ಚಿಕ್ಕದು 2 ಟೊಮೆಟೊ ತೊಗೊಂಡಿದ್ದೀನಿ. ದೊಡ್ಡದಂದರೆ ಒಂದೇ ತೊಗೊಳ್ಳಿ. ತಣ್ಣಗಾಗಿದೆ. ಈಗ ರುಬ್ಕೊಬರ್ತೀನಿ ಸಣ್ಣಕ್ಕೆ. ನೋಡಿ ಬಿಸಿನೀರಿಂದ ಚೆನ್ನಾಗಿ ಇನ್ನೊಂದು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ನಾನು ಚಪಾತಿಗೆ ಮಾಡ್ತಿರೋದು ಇದು ಕರಿ, ಸೋಯಾ ಕರಿ. ಹಾಗಾಗಿ ಇದು ಒಂದರಲ್ಲಿ ಇದು ದಪ್ಪ ಇದ್ದರೆ ಚೆನ್ನಾಗಿ ಮಸಾಲೆ ಹಿಡಿಯಲ್ಲ. ಹಾಗಾಗಿ ನೋಡಿ ಕಟ್ ಮಾಡಿ ಇದು 1ರಲ್ಲಿ 2 ಮಾಡ್ಕೊತೀನಿ. ನಿಮಗೆ ಅವಾಗ ಚೆನ್ನಾಗಿ ಮಸಾಲೆ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಇಡ್ಸುತ್ತೆ. ನೋಡಿ ಕಟ್ ಮಾಡ್ಕೊಳ್ಳಿ 1ರಲ್ಲಿ 2. ನೋಡಿ ನೀವು ಇದರಲ್ಲಿ ತುಂಬ ಚಿಕ್ಕ ಸೈಜ್ ಸಿಗುತ್ತೆ. ಅದು ತೊಗೊಂಡ್ರೆ ಏನು ಕಟ್ ಮಾಡೋದು ಬೇಡ. ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ನಾನು 1ರಲ್ಲಿ 2 ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋಯಾನ. ಇವಾಗ ಒಗ್ಗರಣೆ ಕೊಡಬೇಕು. ನೋಡಿ ಫ್ರೈ ಪ್ಯಾನಲ್ಲೇ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲೇ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೋತೀನಿ ನಾನು. ನೋಡಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಸೋಯಾನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೋತೀನಿ. ನೋಡಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಲಿದು. ನೋಡಿ 1 ನಿಮಿಷ ಫ್ರೈ ಆದಮೇಲೆ ಉಪ್ಪು ಹಾಕ್ತೀನಿ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು. ಅದೇ ಹಳದಿ ಪೌಡರ್ ಹಾಕ್ಕೋತೀನಿ. ಅದೇ ಸ್ವಲ್ಪ ಚಿಲ್ಲಿ ಪೌಡರು. ನಾವು ಮೆಣಸು ಕಾಳು ಹಾಕಿದ್ದೀವಿ, ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಅದೇ ಕಲಿಸ್ಕೊಳ್ಳಿ. ನಿಮಗೆ ತುಂಬ ಚೆನ್ನಾಗಿರುತ್ತಿದು. ಒಂದ್ಸಲ ಟ್ರೈ ಮಾಡಿರಿ. ಪರೋಟ, ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ನಿಮಗೆ ಕಾಂಬಿನೇಷನ್ ಚೆನ್ನಾಗಿರುತ್ತಿದು. ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಂಗೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು 2 ನಿಮಿಷ ಚೆನ್ನಾಗೇ ಮಾಡಿದ್ದೀನಿ ಫ್ರೈ. ನಾವು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ನೀರು, ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಮಸಾಲೆ ಹಾಕಿ. ಇದು ಚೆನ್ನಾಗಿ ಕುದಿಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೋಡಿ ಒಂದು 5 ನಿಮಿಷ ಕ್ಲೋಸ್ ಮಾಡ್ತೀನಿ. ಚೆನ್ನಾಗಿ ಕುದೀಲಿ ಅದು. ನೋಡಿ ಒಂದು 5 ನಿಮಿಷ ಚೆನ್ನಾಗಿ ಕುದ್ದಿದೆ, ರೆಡಿಯಾಗಿದೆ. ನೋಡಿ ತುಂಬ ಟೇಸ್ಟಾಗುತ್ತೆ. ನೋಡಿ ತುಂಬ ಟೇಸ್ಟ್ ಅಂದರೆ ತುಂಬ ಮನೆಯೆಲ್ಲ ಘಮ ಘಮ ಅಂತಿದೆ. ನೋಡಿ ರೆಡಿಯಾಗಿದೆ ಇದು. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ನೋಡಿ ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ ರೆಡಿಯಾಗಿದೆ. ನಾನು ಪರೋಟ ಜೊತೆ ಮಾಡ್ಕೊಂಡಿದ್ದೀನಿ ಸೋಯಾ ಕರಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.